ಚನ್ನಪಟ್ಟಣ ನಗರದಲ್ಲಿ ನಗರಸಭೆ ಮತ್ತು ವಾಟರ್ ಬೋರ್ಡ್ನವರಿಂದ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಕುವೆಂಪು ನಗರ ಬಡಾವಣೆಯ 10ನೇ ಕ್ರಾಸ್ನ ನಿವಾಸಿಗಳು ದೂರಿದ್ದಾರೆ. ಕಳೆದ 15 ದಿನಗಳ ಹಿಂದೆ ನಗರಸಭೆಯವರು ರಸ್ತೆ ಮಾಡಲು ಮತ್ತು ಚರಂಡಿ ನಿರ್ಮಿಸಲು ರಸ್ತೆಯನ್ನು ಮತ್ತು ಚರಂಡಿಯನ್ನು ಅಗೆದಿದ್ದು 15 ದಿನಗಳಾದರೂ ಇತ್ತ ತಿರುಗಿ ನೋಡುತ್ತಿಲ್ಲ. ವಾಟರ್ ಬೋರ್ಡ್ನವರು ನೀರು ಸರಬರಾಜು ಮಾಡಲು ನಳಗಳನ್ನು ಅಳವಡಿಸುತ್ತೇವೆ ಎಂದು ಪೈಪ್ಗಾಗಿ ರಸ್ತೆಯನ್ನು ಬಗೆದು 15 ದಿನಗಳಾದರೂ ಇದುವರೆಗೂ ಯಾವುದು ತಿರುಗಿ ನೋಡಿಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಸಮಸ್ಯೆ ಉಂಟಾಗುತ್ತಿದೆ. ಇತ್ತ ನೀರು ಇಲ್ಲ, ಇತ್ತ ರಸ್ತೆ ಚರಂಡಿಯೂ ಇಲ್ಲ. ಮಳೆ ಬಂದಾಗಂತೂ ನಾವು ಓಡಾಡುವುದು ಕಷ್ಟವಾಗಿದೆ. ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು, ಹೊರಗೆ ತಿರುಗಾಡುವಂತಹ ವೃದ್ಧರು, ಕಾರ್ಮಿಕರು ಎಲ್ಲ ವರ್ಗದವರು ಇಲ್ಲಿದ್ದು ಓಡಾಡಲು ಕಷ್ಟವಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು, ಸ್ಥಳೀಯ ನಗರಸಭೆಯ ಕೌನ್ಸಿಲರ್ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಎಂದು ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು MD ವೆಂಕಟೇಶ, ಇಲ್ಲಿನ ನಿವಾಸಿ. ಈ ನಮ್ಮ ಅಡ್ಡ ರಸ್ತೆಯಲ್ಲಿ 10ನೇ ಕುವೆಂಪು ನಗರ ಮುಖ್ಯ ರಸ್ತೆಯ 1ನೇ ಎಡಗದ ಅಡ್ಡ ರಸ್ತೆಯಲ್ಲಿ ಸರ್ಕಾರದ ವತಿಯಿಂದ ಹೊಸ ರಸ್ತೆಯ ಕಾಮಗಾರಿ ಮಂಜೂರಾತಿಯಾಗಿದ್ದು, ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಾಗ ಹಳೆಯ ಒಂದು ಕಾಂಕ್ರೀಟ್ ಅನ್ನ ತೆಗೆಯದೆ ಅದರ ಮೇಲನ್ನೇ ಕೂಡ ಮಣ್ಣನ್ನ ಸಮತಟ್ಟು ಮಾಡಿ ರಸ್ತೆ ನಿರ್ಮಾಣ ಮಾಡಲು ಮುಂದಾದರು. ಆ ಸಂದರ್ಭದಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸಿದಾಗ ಅಂದಿನಿಂದ 15 ದಿನಗಳಿಂದ ಕೆಲಸವನ್ನ ಸ್ಥಗಿತಗೊಳಿಸಿದರು. ಆನಂತರ ಆ ಕಾಂಕ್ರೀಟ್ ಅನ್ನ ತೆಗೆದು ಅದನ್ನ ಹೊರಗಡೆ ತೆಗೆದುಕೊಂಡು ಹೋಗದೆ ಅಲ್ಲಿಯೇ ಬಿಟ್ಟಿರುತ್ತಾರೆ. ಹಾಗಾಗಿ ಇಲ್ಲಿ ಮಕ್ಕಳಿಗೆ, ವಯಸ್ಸಾದವರಿಗೆ ಮತ್ತೆ ತುರ್ತಾಗಿ ವಾಹನವನ್ನು ತೆಗೆದುಕೊಂಡು ಹೋಗಲು ಸಮಸ್ಯೆ ಉಂಟಾಗಿರುತ್ತದೆ. ಜೊತೆಗೆ ಇದನ್ನ ನೀರಿನ ಸರಬರಾಜು ಇಲಾಖೆಯವರು ರಸ್ತೆ ಮಧ್ಯಭಾಗದಲ್ಲಿ, ವಾಟರ್ ಬೋರ್ಡ್ನವರು ರಸ್ತೆ ಮಧ್ಯಭಾಗದಲ್ಲಿ ಕೊಳವೆಯನ್ನು ಹಾಕಿರುತ್ತಾರೆ. ಅದರಿಂದ ಅದು ಅಡಚಣೆ ಉಂಟಾಗಿ ಅದರಿಂದ ನೀರು ಕೂಡ ಸೋರಿಕೆಯಾಗಿ ರಸ್ತೆಯಲ್ಲೇ ನಿಂತಿರುತ್ತದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗಿರುತ್ತದೆ. ಈ ಬಗ್ಗೆ ನಾವು ಪುರಸಭೆಯ ಇಂಜಿನಿಯರ್ಗಳಿಗೆ ಮತ್ತೆ ವಾಟರ್ ಬೋರ್ಡ್ ಇಂಜಿನಿಯರ್ಗೂ ಕೂಡ ತಿಳಿಸಿದಾಗ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಆದುದರಿಂದ ಅತಿ ತುರ್ತಾಗಿ ಮೂಲಭೂತ ಸೌಕರ್ಯವಾದ ನೀರು ಮತ್ತು ರಸ್ತೆಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಂತ ನನ್ನ ಮನವಿಯಾಗಿದೆ ಸರ್. ನನ್ನ ಹೆಸರು ಪುರಸ್ವಾಮಿ ಅಂತ ಸರ್. ನಾನು ಇದೇ ಚನ್ನಪಟ್ಟಣ ತಾಲೂಕಲ್ಲೇ 8, 9ನೇ ಕ್ರಾಸ್ ಮತ್ತು 10ನೇ ಕ್ರಾಸ್ ಮಧ್ಯದಲ್ಲಿ ಇರುವಂತ ನಮ್ಮ ಮನೆ ಮಧ್ಯದಲ್ಲಿ 8ನೇ ಅಡ್ಡ ರಸ್ತೆ ಆಗಿದೆ. ಅಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಜಾಸ್ತಿ ಆಗಿದೆ. ಯಾರಿಗೆ ಕೇಳಕ್ ಹೋದ್ರು ಸಹ ಇಲ್ಲಿ ಈ ಕಡೆ ಗಮನ ಕೊಡೋದಿಲ್ಲ. ಕೇಳಿದ್ರೆ ಕೌನ್ಸಿಲರ್ ಬರ್ತಾರೆ, JCB ಕೆಲಸ ಮಾಡೋ ಮಾತ್ರ ಕೆಲಸ ಮಾಡ್ತಾರೆ. ಬಾಕಿ ಟೈಮ್ ಕೇಳಕ್ ಹೋದ್ರೆ ನಾನು ಹೇಳ್ತೀನಿ ಅಂತ ಫೋನ್ ಮಾಡ್ತಾರೆ. ಅಷ್ಟೇ ಸರ್, ಇನ್ಯಾವುದು ಕೆಲಸ ಸಾಗಲ್ಲ. ದಯವಿಟ್ಟು ನಮಗೆ ನೀರಿನ ಸೌಲಭ್ಯ ಮತ್ತೆ ರಸ್ತೆ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು. ಎಲ್ಲ ಆಯಾ ಬಿದ್ದೋಗ್ಬಿಟ್ಟವೆ ಸರ್ ರಸ್ತೆಗಳು. ಪೂರಾ 15 ದಿನ ಆಯ್ತು. ಬರ್ತೀನಿ ಅಂತ ಯಾರು ಮೂಸು ನೋಡೇ ಇಲ್ಲ ಸರ್. ಇಲ್ಲಿ ಒಂದು 15 ಕುಟುಂಬಕ್ಕೆ ತುಂಬಾ ತೊಂದರೆ ಆಯ್ತು. ಬರೀ ಮುಂಚೆ ಹಿಂದೆ ಇವರು ಬಂದವ್ರೆ ಒಡ್ಡು, ಅವರು ತೆಂಬಳ ಕಾಲೋನಿ ಅಂತ ಮಾಡಿಕೊಂಡು ಅವ್ರಿಗೆ ಸೌಲಭ್ಯ ಮಾಡ್ತಾರೆ ಹೊರತು ಈ ಕಡೆ ಏನ್ ಸೌಲಭ್ಯನೂ ಮಾಡಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.